ಚಿಕ್ಕಮಗಳೂರಲ್ಲಿ ಹಿಂದೂ ಮನೆಗಳ ಮೇಲೆ ಕಲ್ಲು ತೂರಾಟ ಮಾಡಿದಂತ ಕೇಸಿಗೆ ಸಂಬಂಧಿಸಿದಂತೆ ಈಗೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಹಿಂದೂ ಮನೆಗಳ ಮೇಲೆ ಮಧ್ಯರಾತ್ರಿ ಕಲ್ಲು ತೂರಾಟ ಆಗಿತ್ತು. ಈ ಕಲ್ಲು ತೂರಾಟ ಕೇಸಲ್ಲಿ ಇಬ್ಬರು ಅಪ್ರಾಪ್ತರನ್ನು ವಶಪಡಿಸಿಕೊಳ್ಳಲಾಗಿತ್ತು. ಸದ್ಯ ಪ್ರಶ್ನೆ ಮೂಡ್ತಾ ಇರೋದು, ಮತಾಂಧ ಶಕ್ತಿಗಳು ಅಪ್ರಾಪ್ತರನ್ನೇ ಅಸ್ತ್ರವಾಗಿ ಬಳಸ್ತಾ ಇದ್ದಾವ ಅಂತ. ಅಪ್ರಾಪ್ತರ ಕೈಗೆ ಕಲ್ಲು ಕೊಟ್ಟು ಹಿಂದೂ ಮನೆಗಳನ್ನು ಟಾರ್ಗೆಟ್ ಮಾಡಿಸಿದ್ದಾವ ಮತಾಂಧ ಶಕ್ತಿಗಳು. ಸಾಲು ಸಾಲು ಘಟನೆಗಳನ್ನು ರಾಜ್ಯದಲ್ಲಿ ನಡೆದಿರೋದು. ಎಲ್ಲ ಕಡೆ ಅಪ್ರಾಪ್ತರ ಇನ್ವಾಲ್ವ್ಮೆಂಟ್ ಇದೆ. ಅದು ಚಿಕ್ಕಮಗಳೂರಿನ ಹಿಂದೂ ಮನೆಗಳ ಮೇಲೆ ಕಲ್ಲೆಸೆದಿರಬಹುದು, ಶಿವಮೊಗ್ಗದ ಗಣಪತಿ ಮೆರವಣಿಗೆಯ ಮೇಲೆ ಉಗುಳಿದ್ದಿರಬಹುದು, ಬೆಂಗಳೂರ ಜೆ ನಗರದಲ್ಲಿ ಹಿಂದೂಗಳ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟ ಮಾಡಿದ್ದಿರಬಹುದು. ಎಲ್ಲ ಕಡೆ ಅಪ್ರಾಪ್ತರನ್ನ ಪೊಲೀಸರು ವಶಪಡಿಸಿಕೊಳ್ತಾರೆ. ನಂತರ ತನಿಖೆ ಮಾಡಿದಾಗ ಅವರು ಅಪ್ರಾಪ್ತರು ಅಂತ ಗೊತ್ತಾಗುತ್ತೆ, ವಯಸ್ಕರಲ್ಲ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ಪ್ರಶ್ನೆ ಬರ್ತಾ ಇರೋದು, ಮತಾಂಧ ಶಕ್ತಿಗಳು ಮತ್ತು ಮತಾಂಧ ಸಂಘಟನೆಗಳು ಅಪ್ರಾಪ್ತರನ್ನ ಈ ದೇಶ ವಿರೋಧಿ ಅಥವಾ ಸಮಾಜ ವಿರೋಧಿ ಕೃತ್ಯಕ್ಕೆ ಬಳಸಿಕೊಳ್ತಿದಾವ ಅಂತ. ಹಲವು ಘಟನೆಗಳಿದಾವೆ, ನಾನು ಒಂದೆರಡು ಉಲ್ಲೇಖ ಮಾಡಿದೆ. ಹಲವು ಘಟನೆಗಳಿದಾವೆ. ಅಪ್ರಾಪ್ತರ ಕೈಗೆ ಕಲ್ಲು ಕೊಡಲಾಗತ್ತೆ, ಅವರನ್ನ ವಶಪಡಿಸಿಕೊಂಡ್ರೆ ಅಯ್ಯೋ ಅಪ್ರಾಪ್ತರು, ವಯಸ್ಕರಲ್ಲ, ಅವರು ಬುದ್ಧಿ ಬಂದಿಲ್ಲ ಅಂತ ಸಮರ್ಥನೆ ಮಾಡಿಕೊಳ್ಳಲಾಗತ್ತೆ. ಅಪ್ರಾಪ್ತರು ಎಸೆದಂತ ಕಲ್ಲು ಕೂಡ ಅದು ಕಲ್ಲೇ, ಹೂವಲ್ಲ. ಅಪ್ರಾಪ್ತರು ಕಲ್ಲೆಸಿದ್ರೆ ಯಾರ ತಲೆ ಹೊಡಿಬೇಕೋ ತಲೆ ಹೊಡಿಯತ್ತೆ, ಅದು ಕಲ್ಲು, ಹೂವಲ್ಲ. ಸೊ ಈ ಸಾಲು ಸಾಲು ಘಟನೆಗಳನ್ನು ನಾವು ನೋಡ್ತಾ ಹೋದ್ರೆ ಅಪ್ರಾಪ್ತರನ್ನ ಬಳಸಿ ದುಷ್ಕೃತ್ಯಗಳನ್ನು ಎಸಗಲಾಗ್ತಾ ಇದೆ ಅನ್ನೋ ಅನುಮಾನ ಬರ್ತಾ ಇದೆ. ಯಾರು ಮಾಡಿಸ್ತಿದ್ದಾರೆ? ಮೂಲಕ್ಕೆ ಪೊಲೀಸರು ಹೋಗ್ತಾ ಇಲ್ಲ, ಮೂಲ ಹುಡುಕುವಂತ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇಲ್ಲ. ಅಪ್ರಾಪ್ತರ ಕೈಗೆ ಕಲ್ಲು ಕೊಟ್ಟವರು ಯಾರು, ದೊಣ್ಣೆ ಕೊಟ್ಟವರು ಯಾರು, ಇದರ ಬಗ್ಗೆ ತನಿಖೆ ಆಗಲ್ಲ. ಅಪ್ರಾಪ್ತರು ಅನ್ನೋದೇ ಅವರಿಗೆ ಶ್ರೀರಕ್ಷೆ. ಕಾನೂನಿನಲ್ಲಿ ಅವರಿಗೆ ಸಿಗುವಂತ ಅವಕಾಶ ಏನಿದೆ ಅದನ್ನು ಬಳಸಿಕೊಳ್ಳಲಾಗುತ್ತೆ. ಹಂಗಿದ್ರೆ ಇವರನ್ನ ಬಳಸಿ ಸಮಾಜ ವಿರೋಧಿ ಕೃತ್ಯಗಳನ್ನು ಎಸಗ್ತಾ ಇರೋರು ಯಾರು? ಈ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಇನ್ನು ಚಿಕ್ಕಮಗಳೂರಲ್ಲಿ ಇನ್ನೊಂದು ಘಟನೆ ನಡೆದಿತ್ತು. ಪ್ಯಾಲೆಸ್ತೀನ್ನ ಬಾವುಟ ಹಿಡಿದು ಮೆರವಣಿಗೆ ಮಾಡಿದ್ರು, ಅದು ಕೂಡ ಅಪ್ರಾಪ್ತರೇ. ಹಿಂದೂ ಮನೆಯ ಮೇಲೆ ಕಲ್ಲು ತೂರಾಟ ಮಾಡಿದ್ದು ಕೂಡ ಅಪ್ರಾಪ್ತರೇ. ಬೆಂಗಳೂರಿನ ಜೆ ನಗರ ಕೇಸಲ್ಲೂ ಕೂಡ ಕಲ್ಲೆಸೆದಿದ್ದು ಅಪ್ರಾಪ್ತರೇ. ಅಂದ್ರೆ ಅಪ್ರಾಪ್ತರ ಕೈಗೆ ಕಲ್ಲು ಯಾರು ಕೊಡ್ತಿದ್ದಾರೆ? ಅಥವಾ ಒಂದೇ ವರ್ಗದ ಅಪ್ರಾಪ್ತರು ಮಾತ್ರ ಯಾಕೆ ಕೈಗೆತ್ತಿಕೊಳ್ತಾ ಇದ್ದಾರೆ? ಒಂದು ಸಮುದಾಯದ ಅಪ್ರಾಪ್ತರು ಮಾತ್ರ ಕೈಗೆ ಕಲ್ಲೆತ್ತಿಕೊಳ್ತಾ ಇರೋದು ಯಾಕೆ? ಇವರನ್ನು ಬಳಸ್ಕೊಳ್ತಾ ಇರೋದು ಯಾರು? ಈ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಅಪ್ರಾಪ್ತರನ್ನ ಬಳಸಿಕೊಂಡ್ರೆ ಕೇಸು ನಿಲ್ಲಲ್ಲ ಅನ್ನೋದು ಗೊತ್ತಾದ ಕಾರಣಕ್ಕಾಗಿ ಈ ರೀತಿ ಮಾಡ್ತಿದ್ದಾರಾ? ಈ ಪ್ರಶ್ನೆಯೂ ಕೂಡ ಮೂಡ್ತಾ ಇರೋದು. ನೀವು ಜೆ ನಗರದ ಒಂದು ಕೇಸನ್ನ ತೆಗೆದುಕೊಳ್ಳಿ. ಹಿಂದೂ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟ ಮಾಡ್ತಾರೆ, ಓಂ ಶಕ್ತಿ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟ ಮಾಡ್ತಾರೆ. ಪೊಲೀಸರು ಅಪ್ರಾಪ್ತರನ್ನ ಹಿಡಿದು ವಿಚಾರಣೆ ಮಾಡಿದಾಗ ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ನಾವು ಕಲ್ಲೆಸ್ದುಕೊಂಡು ಆಟ ಆಡ್ತಾ ಇದ್ವಿ, ನಾವು ಆಟ ಆಡ್ತಾ ಇದ್ದಾಗ ಪರಸ್ಪರ ಕಲ್ಲೆಸ್ದುಕೊಂಡು ಆಟ ಆಡ್ತಾ ಇದ್ದಾಗ ಒಂದು ಕಲ್ಲು ಹೋಗಿ ಆ ಮೆರವಣಿಗೆಗೆ ಬಿದ್ದಿದೆ ಅಂತ. ಪರಸ್ಪರ ಕಲ್ಲೆಸ್ದುಕೊಂಡು ಆಟ ಆಡುವಂತ ಆಟ ಎಲ್ಲಾದರೂ ಇದೆಯಾ? ಪೊಲೀಸರು ಅದೇ ಸತ್ಯ ಅಂತ ಅನ್ಕೊಂಡಿದ್ದಾರೆ. ಇದರ ಹಿಂದೆ ಯಾರಿದ್ದಾರೆ ಇದನ್ನು ಹುಡುಕಬೇಕಲ್ಲ, ಅದಾಗ್ತಿಲ್ಲ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ನೇರ ಸಂಪರ್ಕದಲ್ಲಿ. ಕಿರಣ್, ರಾಜ್ಯದಲ್ಲಿ ಸಾಲು ಸಾಲು ಕೇಸುಗಳಿದ್ದಾವೆ. ಅಪ್ರಾಪ್ತರು ಎಸೆಯುವಂತ ಕಲ್ಲು ಅದು ಕಲ್ಲೇ, ಹೂವಲ್ಲ. ಪೊಲೀಸರು ಮೂಲ ಹುಡುಕ್ತಿಲ್ಲ ಅನ್ನೋದೇ ಪ್ರಶ್ನೆ ಇಲ್ಲಿ. ಪ್ರಶಾಂತ್, ಖಂಡಿತವಾಗ್ಲೂ ಕೂಡ ಹೌದು. ಪೊಲೀಸ್ ಇಲಾಖೆಯು ಕೂಡ ಮೂಲಕ್ಕೆ ಹೋಗಿ ತನಿಖೆಯನ್ನು ನಡೆಸುವಂತ ಅವಶ್ಯಕತೆ ಇದೆ ಅನ್ನೋದು ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು. ಯಾಕೆಂದ್ರೆ ರಾಜ್ಯದ ಹಲವಾರು ಘಟನೆಗಳನ್ನ ಉಲ್ಲೇಖ ಮಾಡಿ ಹಾಗೇನೆ ಚಿಕ್ಕಮಗಳೂರಿನಲ್ಲಿ ನಡೆದಿರುವಂತಹ ಘಟನೆಗಳನ್ನ ಇಲ್ಲಿ
ಉಲ್ಲೇಖ ಮಾಡೋದಾದ್ರೆ ಚಿಕ್ಕಮಗಳೂರಿನಲ್ಲಿ ಅದರಲ್ಲೂ ಕೂಡ ಈದ್ ಮಿಲಾದ್ ಮೆರವಣಿಗೆಯ ವೇಳೆಯಲ್ಲಿ ಪ್ಯಾಲೆಸ್ಟೈನ್ ಧ್ವಜವನ್ನು ಹಿಡಿದಿದ್ದು, ಹಾಗೇನೆ ಕಳೆದ 6 ತಿಂಗಳ ಹಿಂದೆ ನಡೆದಂತ ಕಲ್ಲು ತೂರಾಟ, ಹಾಗೇನೆ ಈಗ ಮೊನ್ನೆ ನಡೆದಂತಹ ಕಲ್ಲು ತೂರಾಟದ ಪ್ರಕರಣದಲ್ಲೂ ಕೂಡ, ಅಂದ್ರೆ ಮನೆಯ ಮೇಲೆ ಕಲ್ಲೆಸೆತದ ಪ್ರಕರಣವನ್ನು ಕೂಡ ನೋಡಿದ್ರೆ ಅವರೆಲ್ಲರೂ ಕೂಡ ಬಂಧಿಸಿರುವಂತಹ ಪೊಲೀಸರು ಅವರೆಲ್ಲರೂ ಕೂಡ ಅಪ್ರಾಪ್ತ ಬಾಲಕರ ಮೇಲೆ ಕೇಸ್ ಹಾಕಿದ್ರೆ ಕಾನೂನಿನಲ್ಲಿ ಅವರಿಗೆ ಬಚಾವಾಗುವಂತ ಅವಕಾಶ ಇರುವ ಹಿನ್ನೆಲೆಯಲ್ಲಿ ಕೋರ್ಟಿಗೆ ಅವರನ್ನು ಪ್ರೊಡ್ಯೂಸ್ ಮಾಡಿದಾಗ ಸಾಕಷ್ಟು ಕಾನೂನಿನಲ್ಲಿ ಅವರು ಹೊರಬರಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಪೊಲೀಸರು ಕೂಡ ಮೂಲಕ್ಕೆ ಹೋಗಿ ತನಿಖೆ ನಡೆಸುವಂತ ಅವಶ್ಯಕತೆ ಇರುವಂತದ್ದು. ಇವರ ಹಿಂದೆ ಸಮಾಜದ ದುಷ್ಕೃತ್ಯಕ್ಕೆ ಯಾರು ಕೈ ಹಾಕ್ತಾ ಇದ್ದಾರೆ, ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ಲಿಕ್ಕೆ ಇವರ ಮತಾಂಧ ಶಕ್ತಿ ಹಿಂದೆ ಯಾರಿದ್ದಾರೆ ಅನ್ನೋದು ಕೂಡ ಪೊಲೀಸರು ತನಿಖೆಯನ್ನು ನಡೆಸುವಂತ ಅವಶ್ಯಕತೆ ಇರುವಂತದ್ದು. ಇವರ ಹಿಂದೆ ಯಾರೋ ಇದ್ದಾರೆ, ಹಾಗಾಗಿ ಇವರು ಕಲ್ಲೆಸೆತವನ್ನು ಈ ಅಪ್ರಾಪ್ತ ಬಾಲಕರನ್ನ ಈ ಸಮಾಜಘಾತಕ ಕೃತ್ಯಗಳಲ್ಲೇ ಬಳಕೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಈಗ ಗಂಭೀರವಾದಂತಹ ಆರೋಪ ಕೇಳಿ ಬಂದಿರುವಂತದ್ದು. ಮೊನ್ನೆ ನಡೆದಂತಹ ಪ್ರಕರಣದಲ್ಲೂ ಕೂಡ 6 ಜನ ಯುವಕರು ಏನಿದ್ದಾರೆ, ಅಂದ್ರೆ ಅಪ್ರಾಪ್ತ ಬಾಲಕರು ಏನಿದ್ದಾರೆ, ಅದರಲ್ಲಿ 4ರನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು. 4ರನ್ನು ಕೂಡ ಈಗಾಗಲೇ ಪೊಲೀಸರು ವಿಚಾರಣೆ ಒಳಪಡಿಸಿ ಅವರನ್ನ ಈಗಾಗಲೇ ಪ್ರಕರಣವನ್ನು ಕೂಡ ದಾಖಲು ಮಾಡಲಾಗಿದೆ. ದಾಖಲು ಮಾಡಲಾಗಿರುವಂತಹ ಪ್ರಕರಣದಲ್ಲಿ ಅವರೆಲ್ಲರೂ ಕೂಡ ಅಪ್ರಾಪ್ತ ಬಾಲಕರು. ಹಾಗೇನೆ ಪ್ಯಾಲೆಸ್ಟೈನ್ ಧ್ವಜ ಹಿಡಿದವರು ಕೂಡ ಅಪ್ರಾಪ್ತ ಬಾಲಕರು. ಈ ಹಿಂದೆ ಕಳೆದ 6 ತಿಂಗಳ ಹಿಂದೆ ಕಲ್ಲೆಸೆತದ ಪ್ರಕರಣದಲ್ಲೂ ಕೂಡ ವಶಕ್ಕೆ ಪಡೆದಂತ ವೇಳೆಯಲ್ಲಿ ಅವರು ಅಪ್ರಾಪ್ತ ಬಾಲಕರಾಗಿದ್ರು. ಹಾಗಾಗಿ ಪೊಲೀಸರು ವಶಕ್ಕೆ ಪಡೆದಂತ ಈ ಎಲ್ಲಾ ಪ್ರಕರಣದಲ್ಲೂ ಕೂಡ ಗಮನಿಸಿದ್ರೆ ಅಪ್ರಾಪ್ತ ಬಾಲಕರನ್ನ ಬಳಕೆ ಮಾಡಿ ಕೋಮು ಸಂಘರ್ಷಕ್ಕೆ ಎಲ್ಲ ಒಂದ್ ಕಡೆ ಮುಂದಾಗ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿರುವಂತದ್ದು. ರಕ್ಷಕ್, ಇಲ್ಲಿ ಬಹಳ ದೊಡ್ಡ ಅಂದ್ರೆ ಸಾಕಷ್ಟು ಒಂದು ಗಂಭೀರವಾದಂತಹ ಆರೋಪವನ್ನು ಕೂಡ ಹಿಂದೂ ಪರ ಸಂಘಟನೆಗಳು ಕೂಡ ಮಾಡ್ತಾ ಇರುವಂತದ್ದು. ಇವರ ಹಿಂದೆ ದೊಡ್ಡ ಮತಾಂಧ ಶಕ್ತಿ ಇದೆ ಅನ್ನೋದು. ಹಾಗಾಗಿ ಪೊಲೀಸರು ಸಮಗ್ರ ತನಿಖೆಯನ್ನು, ಕೂಲಂಕುಷವಾದಂತಹ ತನಿಖೆ ನಡೆಸುವ ಅವಶ್ಯಕತೆ ಇದೆ ಅನ್ನೋದು ಕೂಡ ಅವರು ಒತ್ತಾಯಿಸಿರುವಂತದ್ದು. ರಕ್ಷಕ್, ಥ್ಯಾಂಕ್ ಯು ಕಿರಣ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.